ಐಪಿಎಲ್ ಮಿನಿ ಆಕ್ಷನ್ಗೂ ಮೊದಲೇ ಸದ್ದು ಮಾಡಿದಂತ ತಂಡ ಅಂದ್ರೆ ಅದು ರಾಜಸ್ಥಾನ ರಾಯಲ್ಸ್. ಯಾಕಂದ್ರೆ ತಮ್ಮ ನಾಯಕ ಸಂಜು ಸ್ಯಾಮ್ಸನ್ ರನ್ನೇ ಟ್ರೇಡ್ ಮೂಲಕ ಬಿಟ್ಕೊಟ್ಟಿದ್ರು. ಸಿಎಸ್ಕೆ ಇಂದ ರವೀಂದ್ರ ಜಡೇಜಾ ಹಾಗೆ ಸ್ಯಾಮ್ ಕರ್ರನ್ ಅವರನ್ನ ತಗೊಳ್ತಾರೆ. ಅಂಡ್ ಮಿನಿ ಆಕ್ಷನ್ ಅಲ್ಲೂ ಕೂಡ ಚೂಸಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಹೇಗಿದೆ ಪಿಂಕ್ ಆರ್ಮಿ? ಕ್ಯಾಪ್ಟನ್ ಯಾರಾಗ್ತಾರೆ? ಓಪನಿಂಗ್ ಜೋಡಿ ಎಷ್ಟು ಡೇಂಜರಸ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಜಸ್ಥಾನ ರಾಯಲ್ಸ್ ಟೀಮ್ 2025ರ ಐಪಿಎಲ್ ಬಳಿಕ ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಿದ್ದಾರೆ. ಹೆಡ್ ಕೋಚ್ ಆಗಿದ್ದಂತ ರಾಹುಲ್ ದ್ರಾವಿಡ್ ಅವರನ್ನ ಬಿಟ್ಕೊಟ್ಟಿದ್ರು. ಆನಂತರ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಅನ್ನು ಕೂಡ ಕಳಿಸಿದ್ದಾರೆ. ಸೊ ಟ್ರೇಡ್ ವಿಂಡೋದಲ್ಲಿ ಸದ್ದು ಮಾಡಿದ್ರು. ಹಾಗೆ ಮಿನಿ ಆಕ್ಷನ್ ಅಲ್ಲೂ ಕೂಡ ಅಚ್ಚರಿಯ ಬಿಡ್ ಮಾಡಿದ್ದಾರೆ. ಒಟ್ಟು 9 ಆಟಗಾರನ ಖರೀದಿ ಮಾಡಿದ್ರು ಕೂಡ ಇಬ್ಬರಿಗೆ ಮಾತ್ರವೇ ಕೋಟಿ ಮೇಲೆ ಬಿಡ್ ಮಾಡಿರೋದು. ಅದರಲ್ಲಿ ಲೆಗ್ ಸ್ಪಿನ್ನರ್ ರವಿ ಬಿಷ್ಣೋಯ್ಗೆ 7.20 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದ್ದಾರೆ. ಹಾಗೆ ಆಡಮ್ ಮಿಲ್ನೆಗೆ 2.4 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇವರಿಬ್ಬರನ್ನ ಬಿಟ್ರೆ ಉಳಿದವರೆಲ್ಲ ಬೇಸ್ ಪ್ರೈಸು ಅಥವಾ 1 ಕೋಟಿ ಒಳಗೆ ತಂಡವನ್ನ ಸೇರ್ಕೊಂಡಿದ್ದಾರೆ. ಅದರಲ್ಲೂ ಕಳೆದ ವರ್ಷ ಮುಂಬೈ ಪರ ಸದ್ದು ಮಾಡಿದಂತ ವಿಘ್ನೇಶ್ ಪುತ್ತೂರ್ ಕೂಡ ಪಿಂಕ್ ಆರ್ಮಿ ಸೇರ್ಕೊಂಡಿದ್ದಾರೆ. ಹೀಗಿದ್ರು ಕೂಡ ಬ್ಯಾಟಿಂಗ್ ನಲ್ಲಿ ರಾಜಸ್ಥಾನ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಡೆಡ್ಲಿ ಓಪನರ್ಸ್. ರಾಜಸ್ಥಾನ ರಾಯಲ್ಸ್ ತಂಡದಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ಜೈಸ್ವಾಲ್ ಅಂತೂ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಬ್ಯಾಟರ್, ಭಾರತ ತಂಡದ ಖಾಯಂ ಪ್ಲೇಯರ್ ಕೂಡ ಹೌದು. ಇನ್ನು ಸೆನ್ಸೇಷನಲ್ ಸ್ಟಾರ್ ಅಂತಾನೆ ಕರೆಸಿಕೊಳ್ತಿರುವಂತ ವೈಭವ್ ಸೂರ್ಯವಂಶಿ ಮಾತ್ರ ಐಪಿಎಲ್ ಬಳಿಕ ರನ್ ಮಳೆ ಸುರಿಸ್ತಾನೆ ಇದ್ದಾರೆ. ಸೊ ನೆಕ್ಸ್ಟ್ ಸೀಸನ್ ಕೂಡ ಇವರೇ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ಇಬ್ರು ಕೂಡ ಅಗ್ರೆಸಿವ್ ಇಂಟೆಂಟ್ ನಲ್ಲೇ ಬ್ಯಾಟ್ ಮಾಡೋದ್ರಿಂದ ಪವರ್ ಪ್ಲೇ ನಲ್ಲೇ ಬಿಗ್ ಸ್ಕೋರ್ ಅನ್ನ ನಿರೀಕ್ಷೆ ಮಾಡಬಹುದು. ಅಂಡ್ ನೆಕ್ಸ್ಟ್ ರಿಯಾನ್ ಪರಾಗ್ ಹಾಗೆ ಧ್ರುವ್ ಜುರೇಲ್ ಕೂಡ ಉತ್ತಮ ಆಟಗಾರರಿದ್ದಾರೆ. ಸೊ ಪ್ಲೇಯಿಂಗ್ 11 ನಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ಮಿಡಲ್ ಆರ್ಡರ್ ನಲ್ಲಿ ರವೀಂದ್ರ ಜಡೇಜಾ ಹಾಗೆ ಸ್ಯಾಮ್ ಕರನ್ ಆಲ್ರೌಂಡರ್ಗಳಾಗಿ ಬಿಗ್ ಹಿಟ್ ಗಳನ್ನ ಕೊಡಬಹುದು. ಬ್ಯಾಟ್ ಹಾಗೆ ಬಾಲ್ ಎರಡರಲ್ಲೂ ಕೂಡ ಇವರು ಬ್ರೇಕ್ ಥ್ರೂಗಳನ್ನ ತಂದ್ಕೊಡ್ತಾರೆ. ನೆಕ್ಸ್ಟ್ ಆಲ್ರೌಂಡರ್ ಬ್ಯಾಲೆನ್ಸ್ ಆಗಿದ್ದು ಬೌಲಿಂಗ್ ಡೆಪ್ತ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಜೋಫ್ರಾ ಆರ್ಚರ್ ಹಾಗೆ ನಾಂಡ್ರೆ ಬರ್ಗರ್ ಮತ್ತು ಸಂದೀಪ್ ಶರ್ಮಾ ಅವರ ವೇಗದ ಬೌಲಿಂಗ್ ದಾಳಿಯಿಂದ ಪಂದ್ಯದ ಮೇಲೆ ಕಂಟ್ರೋಲ್ ಅನ್ನ ಸಾಧಿಸಬಹುದು. ರವಿ ಬಿಷ್ಣೋಯ್ ಮಧ್ಯಮ ಓವರ್ಗಳಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡ್ತಾರೆ. ಸೊ ಓವರ್ ಆಲ್ ಪ್ಯಾಕೇಜ್ ನೋಡಿದಾಗ ಬೆಸ್ಟ್ ಆಗಿ ಕಾಣ್ತಾ ಇದೆ. ಹಾಗಾದ್ರೆ ವೀಕ್ನೆಸ್ ಇಲ್ವಾ, ಏನು ಇಲ್ವಾ ಅಂದ್ರೆ ಖಂಡಿತವಾಗ್ಲೂ ಇದೆ. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳ ಮೇಲೆ ಡಿಪೆಂಡ್. ರಾಜಸ್ಥಾನ ತಂಡದ ಅತಿ ದೊಡ್ಡ ಮಿಸ್ಟೇಕ್ಸ್ ಅಂದ್ರೆ ಬ್ಯಾಟಿಂಗ್ ನ ಸಂಯೋಜನೆ. ಅವರ ಸಂಭಾವ್ಯ ಪ್ಲೇಯಿಂಗ್ 11 ನ ಟಾಪ್ 7 ಬ್ಯಾಟ್ಸ್ಮನ್ ಗಳಲ್ಲಿ ಇಬ್ರು ಮಾತ್ರನೇ ಬಲಗೈ ಬ್ಯಾಟ್ಸ್ಮನ್ ಗಳನ್ನ ಹೊಂದಿದ್ದಾರೆ. ಉಳಿದವರೆಲ್ಲ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳು. ಸೊ ಇದು ಲೆಫ್ಟ್ ಟು ರೈಟ್ ಕಾಂಬಿನೇಷನ್ಗೆ ವಿರುದ್ಧವಾಗಿದೆ. ಸೊ ಈ ಕಾಂಬಿನೇಷನ್ ಅಲ್ಲಿ ಬ್ಯಾಟಿಂಗ್ ಅನ್ನ ಸಂಯೋಜನೆ ಮಾಡೋದು ಕಷ್ಟವಾಗುತ್ತೆ. ಸೊ ಇಬ್ಬರ ಜೊತೆ ಆಟ ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಕ್ವಾಲಿಟಿ ಆಫ್ ಸ್ಪಿನ್ ಬೌಲರ್ಗಳು ಹಾಗೆ ಎಡಗೈ ವೇಗಿಗಳಿರುವಂತಹ ತಂಡಗಳಿದ್ರೆ ವಿಕೆಟ್ ಅನ್ನ ತೆಗೆಯೋದು ಈಸಿ ಆಗಬಹುದು. ಹೆಚ್ಚು ಎಡಗೈ ಬ್ಯಾಟರ್ಗಳು ಇದ್ದಾಗ ಎದುರಾಳಿ ನಾಯಕರುಗಳಿಗೆ ಬೌಲಿಂಗ್ ತಂತ್ರಗಳನ್ನ ರೂಪಿಸೋಕೆ ಈಸಿ ಆಗುತ್ತೆ. ಅದು ಅಲ್ಲದೆ ರಾಜಸ್ಥಾನ ತಂಡದಲ್ಲಿ ಭಾರತೀಯ ಫಿನಿಷರ್ ಯಾರೂ ಇಲ್ಲ. ಫ್ರೆಜರ್ ಟೈಮ್ ಅಲ್ಲಿ ಅಥವಾ ಬಿಗ್ ಸ್ಕೋರ್ ಅನ್ನ ಚೇಸಿಂಗ್ ಮಾಡುವಾಗ ದೇಶಿ ಫಿನಿಷರ್ ಮೇಲೆ ಜವಾಬ್ದಾರಿ ಇರುತ್ತೆ. ಬಟ್ ರಾಜಸ್ಥಾನ ತಂಡದಲ್ಲಿ ಅಂತ ಯಾವುದೇ ಪ್ಲೇಯರ್ ಕಾಣ್ತಿಲ್ಲ. ಹೀಗಾಗಿ RR ನಲ್ಲಿ ಪ್ಲಸ್ ಅಂಡ್ ಮೈನಸ್ ಎರಡೂ ಇದೆ. ಒಟ್ಟಾರೆಯಾಗಿ ಟೀಮ್ ನೋಡಿದಾಗ ಉತ್ತಮ ತಂಡದಂತೆಯೇ ಕಾಣ್ತಾ ಇದೆ. ಅಂಡ್ ರವೀಂದ್ರ ಜಡೇಜಾ ಅವರು ನೆಕ್ಸ್ಟ್ ಸೀಸನ್ಗೆ ಕ್ಯಾಪ್ಟನ್ ಆಗುವಂತ ಚಾನ್ಸಸ್ ಇದೆ. ನಮಸ್ಕಾರ.